ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಸೂಪರಾಗಿರ್ತೀರ ಅಂತ ಭಾವಿಸ್ತೀನಿ. ನಾನು ಇವತ್ತು ನಿಮ್ಮ ಜೊತೆ ಒಂದು ಹೊಸ ವೀಡಿಯೋ ಜೊತೆ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಒಂದೇ ದಿನದಲ್ಲಿ 2 ಮಾಲ್ ವಿಸಿಟ್ ಮಾಡಿದ್ದೀನಿ. ಅದು ಏನಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ನಾವಿವಾಗ ಹೋಗ್ತಾ ಇರೋದು ಮಲ್ಲೇಶ್ವರಮಿಗೆ. ನಾವು ಏನಪ್ಪ ಅಂದರೆ, ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಕಾಂಬೋ ಅಲ್ಲಿ ಬಟ್ಟೆ ತೊಗೊಂಡಿದ್ವಿ ಅಂತ. ಅದರಲ್ಲಿ ಒಂದು ಬಟ್ಟೆ ಸ್ವಲ್ಪ ಫಿಟ್ ಆಗ್ತಾ ಇರಲಿಲ್ಲ, ಹಾಗಾಗಿ ಎಕ್ಸ್ಚೇಂಜ್ ಮಾಡಿಸ್ಕೊಬರೋಣ ಅಂತ ಹೋಗಿದ್ವಿ. ಹಾಗೆಯೇ ಹೇಗೂ ಮಲ್ಲೇಶ್ವರಮಿಗೆ ಹೋಗಿದ್ದೀವಲ್ಲ ಅಂತ ಹೇಳಿಬಿಟ್ಟು ಮಂತ್ರಿ ಸ್ಕ್ವೇರ್ಗೆ ವಿಸಿಟ್ ಮಾಡಿದ್ವಿ. ಝುಡಿಯೋದಲ್ಲಿ ಈಗ ಆಫರ್ ನಡೀತಾ ಇದೆಯಲ್ಲ, ಸೊ ನೋಡ್ಕೊಬರೋಣ ಹೇಗಿದೆ ಆಫರ್ಸು, ಏನೇನು ಕಲೆಕ್ಷನ್ಸ್ ಇದೆ ಅಂದ್ಬಿಟ್ಟು ಮಂತ್ರಿ ಸ್ಕ್ವೇರಿಗೆ ಬಂದ್ವಿ. ಬಟ್ ಆ್ಯಕ್ಚುಲಿ ಬಂದಿದ್ದ ಕೆಲಸ ಮಾಡಲಿಲ್ಲ, ಅದು ಬಿಟ್ಟು ಬೇರೆ ಎಲ್ಲ ಮಾಡಿದ್ವಿ. ನಮಗೆ ಗೊತ್ತಿಲ್ಲ, ಇಲ್ಲಿ ಇಂಟ್ರೆಸ್ಟು ಇರಲಿಲ್ಲ ನಮಗೆ ಝುಡಿಯೋ ಎಲ್ಲಿದೆ ಅಂತ ನೋಡಿ ಹೋಗೋದು ಕೂಡ. ಹಾಗೆ ಸುಮ್ಮನೆ ಮಾಲೆಲ್ಲ ಒಂದು ಸುತ್ತಾಕ್ತಾ ಇದ್ವಿ. ಹಾಗೆ ಇಲ್ಲಿ ನೋಡಿ, ಇದು ಫೋಮೋ ಸ್ಟುಡಿಯೋ. ಈ ಸ್ಟುಡಿಯೋ ಒಬ್ಬರು ಫೇಮಸ್ ಯೂಟ್ಯೂಬರ್ದು. ಹಾಗೆ ಇವರು ಬಿಗ್ ಬಾಸಲ್ಲಿ ಕೂಡ ಬಂದಿದ್ದರು. ನೋಡೋಣ ಅದು ಯಾರು ಅಂತ ಕಂಡಿಡೀರಿ, ಗೆಸ್ ಮಾಡಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು H&Mಗೆ ಹೋದ್ವಿ, ಬಟ್ ನಮ್ಗೆ ಯಾವುದೂ ಅಲ್ಲಿ ಅಷ್ಟೊಂದು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಆ್ಯಂಡ್ ಪ್ರೈಸ್ ಕೂಡ ನನಗೆ ತುಂಬಾ ಜಾಸ್ತಿ ಅನ್ನಿಸ್ತು, ಹಾಗಾಗಿ ನಾವಲ್ಲೇನೂ ತೊಗೊಳ್ಳಿಲ್ಲ. ಹಾಗೆ ಮಾಲ್ನೆಲ್ಲ ಒಂದು ರೌಂಡ್ ಹಾಕ್ತಾ ಸುಮ್ಮನೆ ನೋಡ್ತಾ ಇದ್ವಿ ಅಷ್ಟೇ. ಆಮೇಲೆ ಹೊರಗೆ ಬಂದು ನೆಕ್ಸ್ಟ್ ನಾವು ಅಂದ್ಕೊಂಡ್ವಿ, ಸರಿ ಇಲ್ಲಿ ಏನು ನಮ್ಮ ಝುಡಿಯೋಗೆ ಹೋಗೋಕ್ಕಾಗಲಿಲ್ಲ, ಲೂಲು ಮಾಲಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದನ್ನು ಅಂದ್ಕೊಳ್ಳೋಕ್ಕೆ ಕಾರಣ ಏನಂತ ಅಂದರೆ, ನಾವು ಮಂತ್ರಿ ಸ್ಕ್ವೇರಲ್ಲಿ ಏನೋ ಗೇಮ್ ಝೋನಿಗೆ ಹೋಗಿದ್ವಿ. ಹೇಗಿದೆ ಗೇಮ್ಸು, ಏನೇನಿದೆ ಅಂತ ನೋಡೋಣ ಅಂತ. ಇಲ್ಲೇನು ತುಂಬ ಕ್ರೌಡ್ ಇರಲಿಲ್ಲ, ತುಂಬ ಏನು ಪೀಸಾಗೇ ಇತ್ತು. ಆ್ಯಕ್ಚುಲಿ ನಾನು ನೋಡಿದೆ ಇಲ್ಲಿ ಏನೇನು ಗೇಮ್ಸ್ ಇದೆ ಏನು ಅಂತ. ಆಮೇಲೆ ನೋಡಿ ನನಗನ್ನಿಸ್ತು, ಇನ್ನೂ ಲೂಲು ಮಾಲಲ್ಲಿ ಇನ್ನೂ ತುಂಬ ಚೆನ್ನಾಗಿರೋ ಗೇಮ್ಸ್ ಇದೆಯಲ್ಲ, ಅಲ್ಲೇ ಹೋಗೋಣ, ಅಲ್ಲಿ ಇನ್ನೂ ಜಾಸ್ತಿ ಎಂಜಾಯ್ ಮಾಡ್ಬೋದು ಅಂತ. ಸೊ ಹಾಗಾಗಿ ನಾವು ಡಿಸೈಡ್ ಮಾಡಿಕೊಂಡು ನೆಕ್ಸ್ಟು ಲೂಲು ಮಾಲಿಗೆ ಹೊರಟ್ವಿ. ಇಲ್ಲಿ ನೋಡ್ಬೋದು, ಇಲ್ಲೂ ಸಾಕಷ್ಟು ಗೇಮ್ಸ್ ಇತ್ತು, ಬಟ್ ನನಗೇನಕ್ಕೋ ಲೂಲು ಮಾಲ್ಗೆ ಹೋದರೆ ಬೆಟರ್, ಇನ್ನೂ ಜಾಸ್ತಿ ಆಪ್ಷನ್ಸ್ ಇರುತ್ತೆ, ನಮಗೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಅನ್ನಿಸ್ತು. ಹಾಗಾಗಿ ಪ್ರೈಸ್ ಕೂಡ ಆಲ್ಮೋಸ್ಟ್ ಸೇಮೇ ಇತ್ತು. ಇಲ್ಲಿಗೂ ಅಲ್ಲಿಗೂ ತುಂಬ ಏನು ಡಿಫ್ರೆನ್ಸ್ ಇರಲಿಲ್ಲ. ಮೇ ಬಿ ಒಂದು 180-200 ರುಪೀಸ್ ಡಿಫ್ರೆನ್ಸ್ ಇತ್ತು ಅಂದ್ಕೊಳ್ಳಿ ಅಷ್ಟೇ. ಹಾಗಾಗಿ ನಾವು ಓಕೆ ಲೂಲು ಮಾಲ್ಗೆ ಹೋಗೋಣ, ಇಲ್ಲಿ ಜನನೂ ಇಲ್ಲ, ಮತ್ತು ಗೇಮ್ಸ್ ಏನು ಅಷ್ಟೊಂದು ದೊಡ್ಡೋರಿಗಿಲ್ಲ, ಎಲ್ಲ ಪುಟ್ಟ ಮಕ್ಕಳು ಆಡೋ ಥರ ಇದೆ ಅಂತ ಹೇಳಿಬಿಟ್ಟು ನೆಕ್ಸ್ಟು ಲೂಲು ಮಾಲ್ಗೆ ಹೊರಟ್ವಿ. ನೀವು ಇವಾಗ ನೋಡ್ಬೋದು, ಲೂಲು ಮಾಲಲ್ಲಂತೂ ಸಿಕ್ಕಾಬಟ್ಟೆ ಜನ ಇದ್ದರು. ಆ್ಯಂಡ್ ಇಲ್ಲಿ ಗೇಮ್ಸ್ ಕೂಡ ತುಂಬ ಅಡ್ವೆಂಚರಸ್ ಆಗಿರುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನಾವು ನಮ್ಮ ಕಾರ್ಡ್ ರೀಚಾರ್ಜ್ ಮಾಡಿಸ್ಕೊಂಡು ಗೇಮ್ ಆಡೋಕ್ಕೆ ಬಂದ್ವಿ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೆ ಇಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಆದರೆ ಗೇಮ್ಸ್ ಆಡೋಕ್ಕೆ ಸ್ವಲ್ಪ ವೆಯ್ಟ್ ಮಾಡಬೇಕಾಯಿತು ಒಂದು ಕೌಂಟರಲ್ಲಿ ಕೂಡ, ಯಾಕಂದರೆ ಸ್ವಲ್ಪ ಜನ ಇದ್ರಲ್ಲ, ಹಾಗಾಗಿ ಸ್ವಲ್ಪ ಅಲ್ಲ ತುಂಬ ಜನ ಇದ್ದರು. ಹಾಗಾಗಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಇದು ಒಳ್ಳೆ ನನಗೆ ಹೇಗೆ ಅನ್ನಿಸ್ತು ಅಂದರೆ, ಇವಾಗ ಒಂದು ಗೇಮ್ ತೋರಿಸ್ತೀನಿ ನೋಡಿ, ಆ ಕುದುರೆ ಎಲ್ಲ ಇರೋದು, ಇದು ಎಲ್ಲ ಜಾತ್ರೆಯಲ್ಲಿ ಹಾಕಿರ್ತಾರಲ್ಲ ಆ ಥರ ಫೀಲ್ ಆಯಿತು. ಬಟ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಎಷ್ಟೇ ಜಾಬಲ್ಲಿ ಬ್ಯುಸಿ ಇದ್ದರೂ ಏನೇ ಇದ್ದರೂ ಫ್ಯಾಮಿಲಿ ಟೈಮ್ ಅಂತ ಕೊಡಲೇಬೇಕು. ನೀವಿಲ್ಲಿ ನೋಡ್ಬೋದು, ಇವಾಗ ನನ್ನ ಫಿಯಾನ್ಸೆ ಇದನ್ನು ಟ್ರೈ ಮಾಡ್ತಾಯಿದ್ದಾರೆ. ಅಲ್ಲಿ ಆಲ್ರೆಡಿ ಯಾರೋ ಒಬ್ಬರು ಹೈ ಸ್ಕೋರ್ ಸೆಟ್ ಮಾಡಿಟ್ಟಿದ್ರು, ಅವರು ಅದಕ್ಕಿಂತ ಜಾಸ್ತಿ ಮಾಡಿದ್ರು. ಅಲ್ಲಿ 858 ಐ ಸ್ಕೋರ್ ಇತ್ತು, ನನ್ನ ಫಿಯಾನ್ಸೆ 878 ಐ ಸ್ಕೋರ್ ಮಾಡಿದ್ರು. ಹಾಗೆ ನೆಕ್ಸ್ಟು ಇಲ್ಲಿ ನಾನು ಇದೇನೋ ಗನ್ ಶೂಟಿಂಗ್ದು ಆಡ್ತಾಯಿದ್ದೆ. ಆ್ಯಕ್ಚುಲಿ ನಾವಿಲ್ಲಿ ತುಂಬ ಗೇಮ್ ಆಡಿದ್ವಿ, ಬಟ್ ನಂಗೆ ವೀಡಿಯೋ ಮಾಡ್ಕೊಳ್ಳೋದು ನೆನಪೇ ಆಗಿಲ್ಲ, ಅಷ್ಟು ಎಂಜಾಯ್ ಮಾಡಿದೆ ನಾನು. ನೀವು ಕೂಡ ನಿಮ್ಮ ಫ್ಯಾಮಿಲೀಸ್ ಜೊತೆ ವೀಕೆಂಡಲ್ಲಿ ಹೋಗಿ ಎಂಜಾಯ್ ಮಾಡಿ. ವೀಕೆಂಡಲ್ಲಿ ಹೋದರೆ ರಶ್ ಇರ್ತಾರೆ, ನಿಮಗೆ ಫ್ರೀ ಟೈಮ್ ಸಿಕ್ಕಿದಾಗ ಹೋಗಿ ಎಂಜಾಯ್ ಮಾಡಿ. ಐನೋ ಇದು ತುಂಬ ಶಾರ್ಟ್ ವೀಡಿಯೋ ಆಯಿತು ಅಂತ, ಬಟ್ ನಂಗೆ ಅಲ್ಲಿ ಎಂಜಾಯ್ ಮಾಡೋ ಮೂಡಲ್ಲಿ ವೀಡಿಯೋ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ.
ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.